ಬೆಂಗಳೂರಿನ ಟನಲ್ ಹೆಸರು ಕೇಳಿದ ತಕ್ಷಣನೇ ಇಡೀ ಬೆಂಗಳೂರು ಒಂದು ರೀತಿ ಬೆಚ್ಚಿ ಬೆರಗಾಗುವಂಥ ಒಂದು ಸನ್ನಿವೇಶ ಬೆಂಗಳೂರಲ್ಲಿ ಕ್ರಿಯೇಟ್ ಆಗಿದೆ. ಸಾವಿರಾರು ಜನ ಬೆಂಗಳೂರನ್ನು ಪ್ರೀತಿ ಮಾಡುವಂಥವ್ರು ಈ ಟನಲ್ ರಸ್ತೆ ಎಲ್ಲೆಲ್ಲಿ ಹೋಗ್ತೈತೆ, ನಮ್ಮ ಮನೆ ಮುಂದೆ ಹೋಗ್ತೈತಾ, ನಮ್ಮ ಮನೆ ಹಿಂದೆ ಹೋಗ್ತೈತಾ, ನಮ್ಮ ಮನೆ ಕೆಳಗಡೆ ಹೋಗ್ತೈತಾ, ಯಾವ್ಯಾವ ಕೆರೆಗಳು ಮುಳುಗೋಗ್ತೈತೆ, ಈಗ ಮೆಟ್ರೋ ಪಿಲ್ಲರ್ಗಳ ಕತೆ ಏನು, ಪರಿಸರದ ಕತೆ ಏನು, ಅಲ್ಟಿಮೇಟಾಗಿ ಲಾಲ್ಬಾಗು ಉಳಿಯುತ್ತಾ ಹೋಗುತ್ತಾ ಅನ್ನೋ ಪ್ರಶ್ನೆಗಳನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ನಾನು ರಾಜ್ಯ ಸರ್ಕಾರವನ್ನು ವಿರೋಧ ಪಕ್ಷದ ನಾಯಕನಾಗಿ ನಾನು, ಸುರೇಶ್ ಕುಮಾರ್ ಅವರು, ನಮ್ಮ ರಾಮಮೂರ್ತಿಯವರು, ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ನಾವಿವತ್ತು ಸಭೆ ಮಾಡಿದ್ದೀವಿ. ಇದು ಬೆಂಗಳೂರು ಜನತೆಯ ಅಳಿವು ಉಳಿವಿನ ಪ್ರಶ್ನೆ. ಇದು ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಬೆಂಗಳೂರಲ್ಲಿ 100 ಈ ಥರ ಲಾಲ್ಬಾಗ್ ಇದ್ದಿದ್ರೆ ಒಂದು ಲಾಲ್ಬಾಗಲ್ಲಿ ಮಾಡ್ತೀನಿ ಅಂದರೆ ಎಲ್ಲ ಹೋಗ್ಲಿ ಬಿಟ್ಬಿಡಿ, 99 ಆದರೂ ಉಳಿಯುತ್ತೆ ಅಂತ ಇದ್ರಿ. ಇರೋದು ಒಂದೇ ಒಂದು ಲಾಲ್ಬಾಗು, ಬೆಂಗಳೂರಿಗೆ ಇರೋದು ಒಂದೇ ಲಾಲ್ಬಾಗು. ಆ ಲಾಲ್ಬಾಗು ಲಂಗ್ ಸ್ಪೇಸನ್ನು ಕೊಡುವಂಥದ್ದು, ಆಕ್ಸಿಜನ್ ಕೊಡುವಂಥ ಕ್ಷೇತ್ರ. ಅದು ಮಾಡಲ್ ಲಾಲ್ಬಾಗ್ ಥರ ಇನ್ನೊಂದು ಲಾಲ್ಬಾಗನ್ನು ಮಾಡಿ ಅಂತ ಭಾಳ ಜನ ಪರಿಸರವಾದಿಗಳು ಹೇಳಿದ್ರು. ಇನ್ನೂ ಯಾವುದು ಮಾಡೋಕ್ಕಾಗಲಿಲ್ಲ. ನಾನೊಂದು ಪ್ರಯತ್ನ ಪಟ್ಟೆ. ಏರ್ಪೋರ್ಟ್ ರೋಡಲ್ಲಿ ಸುಮಾರು 250 ಎಕರೆ ನಾನು ಆ ಬೆಟ್ಟಲ್ಸೂರನ್ನ ನೋಟಿಫೈ ಮಾಡಿದ್ದೀನಿ. ನಾನು ಅದೊಂದು ಲಾಲ್ಬಾಗ್ ಆಗಬೇಕು ಅಂತ. ಅದಕ್ಕಿಂತ ದೊಡ್ಡದಿದು ಹಾರ್ಟ್ ಆಫ್ ದಿ ಸಿಟಿ ಇದೆ. ಇಲ್ಲಿ ಟನಲ್ ರಸ್ತೆ ಮಾಡೋ ಮುಖಾಂತರ ಸುಮಾರು 6 ಎಕರೆ ಜಮೀನು ಕಬಳಿಕೆ ಅಂತಲೇ ಹೇಳ್ಬೇಕು. ಇದನ್ನು ಕಬಳಿಕೆ ಮಾಡಿ ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟವರು? ಪುರಾತತ್ವ ಇಲಾಖೆಯವ್ರು ಪರ್ಮಿಷನ್ ಕೊಟ್ಟಿದ್ದಾರೆ, ಪರಿಸರದವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಯಾವುದು ಪರ್ಮಿಷನ್ ಇಲ್ಲ. ಸರ್ಕಾರದ ಬಾಯಲ್ಲಿ ಬರೀ ಟೆಂಡರ್ 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 ಅಂತ ಬರ್ತಾ ಇದೆ ಹೊರತು ನಾವು ಇಷ್ಟೊಂದು ಇಲಾಖೆಗಳಿಂದ ಅನುಮತಿಯನ್ನು ತೆಗೆದುಕೊಳ್ತಾ ಇದ್ದೀರಿ ಎಲ್ಲೂ ಇಲ್ಲ. ಅಂದರೆ ನನಗನ್ಸ್ತತೆ ಬಿಹಾರದ ಎಲೆಕ್ಷನ್ ಹತ್ರ ಬಂದ್ಬಿಟ್ಟಿದೆಯಲ್ಲ, ಅದಕ್ಕೆ ಬೇಗ ಟೆಂಡರ್ ಕರಿಬೇಕು ಅನ್ನೋ ಪ್ರಸ್ತಾವನೆ ಇರ್ಬೋದನ್ನ. ಇಲ್ಲ ಅಂದಿದ್ರೆ ಇದು ಅವ್ರು ಹೇಳ್ತಾ ಇದ್ದಾರೆ, ಇದೇನು 1 ವರ್ಷಕ್ಕೇನು ಆಗಲ್ಲ, ಎಲ್ಲ ನೋಡ್ಲಿ ಕಾಂಗ್ರೆಸ್ ಸರ್ಕಾರ 2 ವರ್ಷ ಇರ್ತದೆ, ಅಷ್ಟರಲ್ಲಿ ಆಗೋದೆಲ್ಲ. ಆ ಎಕ್ವಿಪ್ಮೆಂಟ್ ಬರೋಕ್ಕೆ 1.5 ವರ್ಷ ಬೇಕಂತೆ. ಅದು ಜರ್ಮನಲ್ಲಿ ತಯಾರಾಗೋದು. ಎಕ್ವಿಪ್ಮೆಂಟ್ ಬರೋಕ್ಕೆ ಇನ್ನು 1.5 ವರ್ಷ. ಅದು ಇನ್ಸ್ಟಾಲ್ ಮಾಡಿ ಬರೆಯ ಸರ್ಕಾರನೇ ಇರಲ್ಲ. ಮುಂದೆ ಬಂದಂಥ ಸರ್ಕಾರ ಇದು ಬೇಡ ಅಂದರೆ ಹರಾಜು ಹಾಕ್ಬೇಕು. ಅದನ್ನು ಯಾವ್ದು ಗುಜರಿ ಅಂಗಡಿಗೆ ಯಾರಿಗಾನ ಸಾಬರ್ಗೆ ಹರಾಜು ಹಾಕ್ಬೇಕಾಗ್ತದೆ. ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಇದು. ತೆರಿಗೆಗಳ ಹೊರೆಯನ್ನು ಹಾಕ್ಬಿಟ್ಟಿದ್ರೆ ಈಗಾಗಲೇ. ನೀವು ಭಗವಂತ ಒಬ್ಬನ ಬಿಟ್ಟು ಇನ್ಯಾರೇ ಹೇಳಿದ್ರು ನಾನು ನಿಲ್ಸಲ್ಲ ಅಂತ ಹೇಳಿದ್ದೀನಿ. ಭಗವಂತ ದೊಡ್ಡನ, ಜನತಾ ಜನಾರ್ದನ ದೊಡ್ಡನ? ಯಾರು ಓಟಿಂದ ನೀನು ಅಲ್ಲಿ ಕೂತಿದೀಯ ಇವತ್ತು? ಜನತಾ ಜನಾರ್ದನನ ಕೇಳಿ ಮಾಡಬೇಕು ಈ ಪ್ರಾಜೆಕ್ಟನ್ನು. ಅದರಲ್ಲೂ ಬೆಂಗಳೂರು ಜನನ ಕೇಳಿ ಮಾಡಬೇಕು. ನೀವು ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು. ಅದಕ್ಕೋಸ್ಕರ ಏನಾದ್ರು ಸೆಮಿನಾರ್ಗಳನ್ನು ಮಾಡಬೇಕು. ಏನೂ ಇಲ್ಲ. ಒಂದು ರೀತಿ ದೌರ್ಜನ್ಯ. ಹಿಂದೆ ರಾಮಮೂರ್ತಿ ಕೇಸ್ ಆಯ್ತಲ್ಲ, ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಏನು ಹೇಳಿದ್ದು? ತಗ್ಗಿ ಬಗ್ಗೆ ನಡಿಬೇಕು, ಅನುದಾನ ಬೇಕು ಅದರಂದು ರಾಮಮೂರ್ತಿಗೆ, ಒಬ್ಬ MLAಗೆ. ಈಗ ಕಿರಣ್ ಮಜುಮ್ದಾರ್ಗೆ ಅವ್ರಿಗೆ ಆವಾಜ್ ಆಯಿತು. ಇನ್ಯಾರೋ ಒಬ್ಬ IT ಕಂಪನಿಯನ್ನು ಹೇಳ್ದ, ನೀನು ಹೋದ್ರೆ ಹೋಗು ಬೆಂಗಳೂರು ಬಿಟ್ಟು ಅಂತೇಳಿ. ಆಮೇಲೆ ಮೋಹನ್ ದಾಸ್ ಪೈ, ಅವ್ರು BJP ಏಜೆಂಟ್ ಅಂದರು. ಇದೇ ಮೋಹನ್ ದಾಸ್ ಪೈ ನಮ್ಮ ಸರ್ಕಾರ ಇದ್ದಾಗೂ ಇದೇ ಕಾಮೆಂಟ್ ಮಾಡಿದ್ದಾರೆ. 1 ಅಲ್ಲ 4 ಟ್ವೀಟ್ ತೋರಿಸ್ತೀನಿ ನಾನು. ಅವಾಗ ಯಾರು ಏಜೆಂಟ್ ಅವರು? ನಾವು ಕಾಂಗ್ರೆಸ್ ಏಜೆಂಟ್ ಅಂತ ಎಂದನೇ ಹೇಳಿದ್ರು. ನಾಚಿಕೆ ಆಗಲ್ವಾ ನಿಮಗೆ? ಅಂದರೆ ರಾಜ್ಯದಲ್ಲಿ ಏನಾದರೂ ಕಾಮೆಂಟ್ ಮಾಡಿದ್ರೆ ಬೆಂಗಳೂರು ಜನ ದೌರ್ಜನ್ಯ ಮಾಡೋದು, ಅವ್ರ ಮೇಲೆ ಕೇಸ್ಗಳು ಹಾಕೋದು, ಪ್ರತಿಭಟನೆ ಮಾಡುವಂಥ ಹಕ್ಕನ್ನು ಕಿತ್ಕೊಳ್ಳೋವಂಥದ್ದು, ಇದು ಕಾಂಗ್ರೆಸ್ ನಡ್ಕೊಂಬಂದಿರೋದು. ಅದರಿಂದ ನಾವು ಇವತ್ತೆಲ್ಲ ಸಭೆ ಸೇರಿದ್ರಿ. ಈ ವಿಚಾರವನ್ನು ಬೆಂಗಳೂರಿಗೆ ಮಾಡೆಲ್ ಆಗಿರುವಂಥ, ಬೆಂಗಳೂರಿಗೆ ಒಂದು ಐಕಾನ್ ಆಗಿರ್ತಕ್ಕಂಥ, ಬೆಂಗಳೂರು ಜನ ಪ್ರೀತಿ ಮಾಡ್ತಕ್ಕಂಥ ಲಾಲ್ಬಾಗ್ ಶೋ ಆದರೆ
ಇಡೀ ದೇಶದಿಂದ ಜನ ಬರ್ತಾರೆ ಲಾಲ್ಬಾಗ್ ಶೋ. ನನಗನ್ಸುತ್ತೆ ಗೊತ್ತಿಲ್ಲ, ಒಂದು 20 ಲಕ್ಷ ಜನ ಬರ್ತಾರೋ ನನಗೆ ಗೊತ್ತಿಲ್ಲ. ಲಾಲ್ಬಾಗ್ ಶೋಗೆ ದೇಶ ವಿದೇಶಗಳಿಂದ ನೋಡಕ್ಕೆ ಬರ್ತಾರೆ. ಫಾರಿನರ್ಸ್ ಎಲ್ಲ ಬಂದಿರೋದು ನಿಮ್ಮ ಮಾಧ್ಯಮದಲ್ಲಿ ನಾವು ನೋಡಿದ್ದೀವಿ. ಅಂಥ ಒಂದು ಲಾಲ್ಬಾಗನ್ನು ಈ ಒಂದು ಕಾಂಗ್ರೆಸ್ಸಿನ ರಾಕ್ಷಸಿ ಕೃತ್ಯ ಇದು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ. ಅದರ ಭಾನುವಾರ ನಾವು ಇದರ ವಿರುದ್ಧವಾದಂಥ ಧ್ವನಿಯನ್ನು ಲಾಲ್ಬಾಗಲ್ಲೇ ತೆಗೆಯೋರಿದ್ದೀವಿ ನಾವು. ಲಾಲ್ಬಾಗ್ ಉಳಿಸಿ, ಪರಿಸರ ಉಳಿಸಿ. ಭಾನುವಾರ